ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಹರಿದ್ವಾರದಲ್ಲಿರುವ ಕೆಲವು ಪುಣ್ಯಕ್ಷೇತ್ರಗಳನ್ನು ನಾವು ಇವಾಗ ಭೇಟಿ ಮಾಡ್ತಾ ಇದ್ದೀವಿ, ದೇವರ ದರ್ಶನ ಪಡಿತಾ ಇದ್ದೀವಿ. ಅದರಲ್ಲೊಂದು ಬಹಳ ವಿಶಿಷ್ಟವಾದ ಒಂದು ಜಾಗ ಅಂದರೆ ಶಕ್ತಿಪೀಠ. ಶಕ್ತಿಪೀಠಗಳು ಅಂದರೆ 51 ಶಕ್ತಿಪೀಠಗಳಿವೆ. ಅದರಲ್ಲಿ ಬಹಳ ವಿಶೇಷ ಅಂದರೆ ಹರಿದ್ವಾರದಲ್ಲೇ 3 ಶಕ್ತಿಪೀಠಗಳಿದೆ. ಒಂದು ಮಾನಸಾದೇವಿ ಶಕ್ತಿಪೀಠ, ಇನ್ನೊಂದು ಚಂಡೀದೇವಿ ಶಕ್ತಿಪೀಠ, ಮೂರನೇದಾಗಿ ಮಾಯಾದೇವಿ ಅಂತೇಳಿ. ಪ್ರಮುಖವಾದವು ಇವೆರಡುಗಳು. ಅದು ಯಾವುದು ಅಂತ ಹೇಳಿದರೆ ಮಾನಸಾದೇವಿ ಮತ್ತು ಚಂಡೀದೇವಿ. ಈಗ ನಾವಿಲ್ಲಿ ಹೋಗ್ತಾ ಇರೋದು ರೋಪ್ವೇನಲ್ಲಿ ಹೋಗ್ತಾ ಇದ್ದೀವಿ. ರೋಪ್ವೇನಲ್ಲಿ ಬೆಟ್ಟದ ತುದಿಯಲ್ಲಿರುವ ತಾಯಿನ ನಾವು ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಆ ತಾಯಿಯೇ ಮಾನಸಾದೇವಿ, ಬಿಲ್ವ ಪರ್ವತದಲ್ಲಿ ಇದ್ದಾಳೆ. ಈ ಬಿಲ್ವ ಪರ್ವತಕ್ಕೆ ಹೋಗಬೇಕಾದ್ರೆ ಒಂದು ಸುಲಭವಾದ ದಾರಿ ಅಂತೇಳಿದರೆ ರೋಪ್ವೇ ಮುಖಾಂತರ ಹೋಗೋದು, ಇದನ್ನು ನಾನು ಮೊದಲು ತಿಳಿಸಿದ್ದೀನಿ. ಇನ್ನೊಂದು ಟ್ರೆಕ್ಕಿಂಗ್ ಮುಖಾಂತರ ಹೋಗೋದು. 750 ಮೆಟ್ಟಲುಗಳಿರುವ ಈ ದಾರಿ ಹಲವರು ಹೋಗ್ತಾರೆ. ಯಾಕಂದರೆ ನಾವು ನಡೆದುಕೊಂಡೇ ತಾಯಿಯ ದರ್ಶನ ಪಡಿಬೇಕು ಅಂತೇಳಿ ಹೇಳುವಂಥ ಇಚ್ಛೆ ಉಳ್ಳವರು ಡೈರೆಕ್ಟಾಗಿ 750 ಮೆಟ್ಟಲುಗಳನ್ನು ದಾಟಿ ಹತ್ತಿ ತಾಯಿಯ ದರ್ಶನ ಪಡಿತಾರೆ. ಇವಾಗ ನಾವು ರೋಪ್ವೇನಲ್ಲಿ ಹೋಗಿ ತಾಯಿ ಮಾನಸಾದೇವಿಯ ದರ್ಶನ ಪಡಿತೀವಿ. ಅದೇ ರೀತಿ ಇಲ್ಲಿ ಈ ಮಾನಸಾದೇವಿ ಶಕ್ತಿಪೀಠಕ್ಕೆ ಯಾವ ರೀತಿ ಪ್ರಾಮುಖ್ಯತೆ ಬಂತು ನಾವು ನೋಡೋಣ. ತಾಯಿ ಮಾನಸಾದೇವಿಯ ದೇವಸ್ಥಾನ, ಇದರ ವಿಶಿಷ್ಟತೆ ಏನು ಅಂತ ಹೇಳಿದರೆ, ತಾಯಿ ಮಾನಸಾದೇವಿ ಶಿವನ ಮನಸ್ಸಲ್ಲಿ ಬಂದವಳು. ಸೊ ಶಿವನಿಗೆ ಮಗಳು ಅಂತೇಳಿ ಕೂಡ ಹೇಳ್ತಾರೆ. ಆದರೆ ಮಾನಸಾದೇವಿಯ ಶಕ್ತಿಪೀಠದಲ್ಲಿ ಇರುವ ಕಾರಣ ಇದನ್ನು ನಾವು ಶಕ್ತಿಪೀಠ ಅಂತೇಳಿನೇ ಕರಿತೀವಿ. ನಾವು ಮಾತ್ರ ಕರೆಯೋದಲ್ಲ, ಅಲ್ಲಿ ಇರೋವಂಥ ಐತಿಹ್ಯನೇ ಹೇಳ್ತಾ ಇದೆ ಮಾನಸಾದೇವಿ ಇದೊಂದು ಶಕ್ತಿಪೀಠ ಅಂಥೇಳಿ. ಅದಕ್ಕೋಸ್ಕರ ಲಕ್ಷಾಂತರ ಜನರು ಇಲ್ಲಿ ಬಂದು ದೇವಿಯ ದರ್ಶನ ಪಡ್ಕೊಂಡು ಹೋಗ್ತಾರೆ. ಇಲ್ಲಿಯ ಸಮಯ ಹೇಗಿರುತ್ತೆ ಅಂತೇಳಿದರೆ, ಬೆಳಿಗ್ಗೆ 5 ಗಂಟೆಗೆ ಶುರು ಆಗುತ್ತೆ. ದೇವಸ್ಥಾನ ಓಪನ್ ಆಗೋದು 5 ಗಂಟೆಗೆ ಓಪನ್ ಆಗುತ್ತೆ, ರಾತ್ರಿ 9 ಗಂಟೆವರೆಗೆ ಇರುತ್ತೆ. ಆದರೆ ಕೆಲವು ವಿಶೇಷ ದಿನಗಳಂತಿದೆ, ಲೈಕ್ ಶುಕ್ರವಾರ ಮತ್ತು ಶನಿವಾರ. ಈ 2 ದಿನಗಳಲ್ಲಿ ಜನರ ಗುಂಪು ಹೇಗೆ ಬರುತ್ತೆ ಅಂತೇಳಿದರೆ ಹೇಳೋದಕ್ಕೆ ಆಗಲ್ಲ. ಯಾಕಂದರೆ ಅಷ್ಟು ದೊಡ್ಡ ಕ್ಯೂ ಇರುತ್ತೆ. ಆ ಕ್ಯೂವನ್ನು ಅವಾಯ್ಡ್ ಮಾಡಬೇಕಂತೇಳಿದರೆ ಒಂದೇ ಒಂದು ಸಮಯದ ಅವಕಾಶದಿಂದ ಮಾತ್ರ ಸಾಧ್ಯ. ಅದಕ್ಕೇನು ಮಾಡಿದ್ದಾರೆ ಅಂತೇಳಿದರೆ 24 ಗಂಟೆನೂ 2 ದಿನ ಈ ದೇವಸ್ಥಾನ ಫುಲ್ಲು ಓಪನ್ ಇರುತ್ತೆ. ಅಂದರೆ ಶುಕ್ರವಾರ ಮತ್ತು ಶನಿವಾರ ಈ 2 ದಿನಗಳಲ್ಲಿ ಬಹಳ ವಿಶೇಷವಾಗಿ ದೇವಸ್ಥಾನ ರಾತ್ರಿ ಹಗಲು ಓಪನ್ ಇರುತ್ತೆ. ಮಾನಸಾದೇವಿ ಮತ್ತು ಚಂಡೀದೇವಿಗೆ ಹೋಗುವವರು ರೋಪ್ವೇನಲ್ಲಿ ಬರಬೇಕಾಗತ್ತೆ ಅಂತ ಹೇಳಿದ್ದೀವಲ್ಲ, ಅದೇ 439 ರೂಪಾಯಿ ಪರ್ ಹೆಡ್ ಟಿಕೆಟ್ ಆಗುತ್ತೆ. ಸೊ ಆ ಟಿಕೆಟ್ ಮುಖಾಂತರ ಇಲ್ಲಿ ಬರ್ತೀವಿ. ನೋಡಿ, ಇವಾಗ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಚಾಮುಂಡಾ ಮಾತಾ ಗುಡಿ. ಈ ಚಾಮುಂಡಾ ಮಾತಾ ದರ್ಶನ ಪಡೆದಾದ ಮೇಲೆ ತಮ್ಮ ಕೋರಿಕೆಯನ್ನು ಈಡೇರಿಸಿಕೊಳ್ಳೋಕ್ಕೋಸ್ಕರ ಒಂದು ದಾರವನ್ನು ಕೊಡ್ತಾರೆ. ಅಲ್ಲಿ ಆ ದಾರವನ್ನು ಈ ಮರಕ್ಕೆ ಕಟ್ಟಿರ್ತಾರೆ, ಹಾಗೂ ಕೈಗೆ ಕೂಡ ಆ ದಾರವನ್ನು ಕಟ್ತಾರೆ. ತಮ್ಮ ಬೇಡಿಕೆಯು ಸಂಪೂರ್ಣ ಆದಮೇಲೆ, ಅಂದರೆ ತಾಯಿ ಹತ್ರ ಬೇಡಿಕೊಂಡಿದ್ದು ಆಗುತ್ತೆ ಅನ್ನುವಂಥ ಅಚಲವಾದ ವಿಶ್ವಾಸ ಪ್ರತಿಯೊಂದು ಭಕ್ತರಲ್ಲಿದೆ. ಅವರು ಆ ದಾರವನ್ನು ಕಟ್ಕೊಳ್ತಾರೆ, ಹಾಗೆಯೇ ಮರಕ್ಕೂ ಕೂಡ ಕಟ್ತಾರೆ. ಮತ್ತು ತಾವು ನೆನೆಸಿದ್ದು ಆದ ಮೇಲೆ ಇಲ್ಲಿಗೆ ಬಂದು ಆ ದಾರವನ್ನು ಕಳಚ್ಕೊಳ್ತಾರೆ. ಸೊ ಹೀಗೆ ಇಲ್ಲಿ ಚಾಮುಂಡಾ ದೇವಿಯ ದರ್ಶನ ಕೂಡ ನೀವು ಮಾಡಿದ್ರಿ. ಅದರ ಪಕ್ಕದಲ್ಲಿ ಲಕ್ಷ್ಮೀನಾರಾಯಣ ಮಂದಿರ ಇದೆ. ಲಕ್ಷ್ಮೀನಾರಾಯಣ ಮಂದಿರ, ಲಕ್ಷ್ಮೀ ಸಮೇತವಾಗಿ ಶ್ರೀಮನ್ನಾರಾಯಣ ಇಲ್ಲಿ ರಾರಾಜಿಸ್ತಾ ಇದ್ದಾನೆ. ಇಲ್ಲಿ ನೀವು ನೋಡಿರ್ಬೋದು ಹನುಮಾನ್ಜಿ ದರ್ಶನ ಅಂತೇಳಿ ಹನುಮಾನ್ ಮಂದಿರ ಕೂಡ ಇದೆ. ಹನುಮಾನ್ ಮಂದಿರ ಆಗಲಿ, ಲಕ್ಷ್ಮೀನಾರಾಯಣ ಮಂದಿರವಾಗಲಿ, ಅಥವಾ ಯಾವುದೇ ಒಂದು ಮಂದಿರಕ್ಕೆ ಹೋದರೂ ಕೂಡ ಅಲ್ಲಿರುವಂಥ ಪೂಜಾರಿ ಒಂದು ಕೈಯಲ್ಲಿ ನವಿಲುಗರಿಯ ಒಂದು ಹಿಡ್ಕೊಂಡು ಹೋದ ಭಕ್ತರಿಗೆ ಬೆನ್ನಿಗೆ ತಟ್ತಾರೆ. 1, 2, 3 ಹಾಗೆ ಅವರ ಬೆನ್ನಿಗೆ ಹೊಡಿತಾರೆ. ಹೊಡೆದು ಅವರಿಗೆ ಆಶೀರ್ವಾದ ಕೊಡ್ತಾರೆ. ನಿಮ್ಮ ಕಾರ್ಯ ಎಲ್ಲ ನೆರವೇರಲಿ ಅಂತ ಹೇಳಿಬಿಟ್ಟು ಪೂಜಾರಿ ಬಂದಿರೋ ಭಕ್ತರಿಗೆ ಹೇಳ್ತಾರೆ. ಅವರು ಸ್ವಲ್ಪ ಕಾಣಿಕೆ ಹಾಕಬೇಕಾಗತ್ತೆ. ಅದೇ ರೀತಿ ದೇವಸ್ಥಾನದ ಪರಿಕ್ರಮದಲ್ಲಿ ಈಗ ನಾವು ಕಾಣುವಂಥ ಚಿಕ್ಕ ಚಿಕ್ಕ ಗುಡಿಗಳು, ಆದರೆ ಅಲ್ಲಿರುವಂತಹ ಎಲ್ಲ ದೇವತೆಗಳು ಪವರ್ಫುಲ್ ದೇವತೆಗಳು. ಚಾಮುಂಡಿ ದೇವಿಯನ್ನು ನೀವು ನೋಡಿದ್ರಿ, ಲಕ್ಷ್ಮೀನಾರಾಯಣರನ್ನು ನೋಡಿದ್ರಿ, ಹನುಮಂತನನ್ನು ನೋಡಿದ್ರಿ, ಹಾಗೆ ಕಾಲಭೈರವನ ಮಂದಿರ ಕೂಡ ಅಲ್ಲಿದೆ. ಅದೇ ರೀತಿ ಬೇರೆ ಬೇರೆ ಶಕ್ತಿ ಸ್ವರೂಪಗಳಾದ ಅಮ್ಮನ ಬೇರೆ ಬೇರೆ ಮೂರ್ತಿಗಳನ್ನು ಇಲ್ಲಿ ದೇವಸ್ಥಾನದ ಸುತ್ತಲೂ ಇಟ್ಟಿದ್ದಾರೆ. ಆಮೇಲೆ ಅದಕ್ಕೆ ಒಂದೊಂದು ಹೆಸರಿದೆ. ಈಗ ನಾವು ಸಿಂಹವಾಹಿನಿಯಾದ ಚಾಮುಂಡಿಯನ್ನು ನೋಡಿದ ಹಾಗೆಯೇ
ವಿಶಿಷ್ಟವಾದ ಬೇರೆ ಬೇರೆ ಹೆಸರುಗಳು. ನವರಾತ್ರಿಯಲ್ಲಿ ಹೇಗೆ ನಾವು ಬೇರೆ ಬೇರೆ ದೇವಿಯ ಕಾಳರಾತ್ರಿ ಈ ರೀತಿ ಎಲ್ಲ ನಾವು ಹೇಳ್ತೇವೆ, ಚಾಮುಂಡ, ಬೇರೆ ಬೇರೆ ಹೆಸರು ಹೇಳ್ತೇವೆ, ಬ್ರಹ್ಮಚಾರಿಣಿ, ಕೌಮಾರಿ, ಈ ಥರ ಎಲ್ಲ ಕೆಲವು ಹೆಸರುಗಳ ಮೂರ್ತಿಗಳು ಹೇಗಿದೆಯೋ ಅದೇ ರೀತಿ ಇಲ್ಲಿ ಎಲ್ಲ ದೇವಿಯ ಮೂರ್ತಿಗಳನ್ನು ಇಟ್ಟಿದ್ದಾರೆ. ಸೊ ದೇವಸ್ಥಾನದ ಪರಿಕ್ರಮದಲ್ಲಿ ಇದೆಲ್ಲ ನಾವು ನೋಡ್ಬೋದು. ಇಲ್ಲಿಂದ ಸುಂದರ ದರ್ಶನವನ್ನು ಕೂಡ ನಾವು ಪಡಿಬೋದು. ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. कौन तेरे लल को संभाले माँ, आके एक बार मुझे गले से लगा ले माँ।